ಹಲೋ ಡಿಯರ್ ಫ್ರೆಂಡ್ಸ್. ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು, ನಿಮ್ಮ ಎನರ್ಜಿ ಇರಲಿ, ನಿಮ್ಮ ಆರಾ ಇರಲಿ, ಪವರ್ಫುಲ್ ಆಗಿರಬೇಕು ಅಂತ ಅಂದರೆ ಈ 5 ರೀತಿಯ ಮೈಂಡ್ಸೆಟ್ ವ್ಯಕ್ತಿಗಳಿಂದ ಖಂಡಿತವಾಗಿಯೂ ದೂರ ಇರಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಗೆ ನಿಮ್ಮ ಎನರ್ಜಿ, ನಿಮ್ಮ ಆರಾ ಪ್ರೊಟೆಕ್ಟ್ ಮಾಡೋದು ಈ 5 ರೀತಿಯ ಮೈಂಡ್ಸೆಟ್ ವ್ಯಕ್ತಿಗಳಿಂದ ಅಂತ ತಿಳ್ಕೋಣ. ನನ್ನ ಹೆಸರು ಸಂಜನಾ. ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಎನರ್ಜಿ, ನಮ್ಮ ಟೈಮ್, ನಮ್ಮ ಇಮೋಷನ್ಸ್ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಬಹಳ ಕಾಳಜಿ ವಹಿಸಲೇಬೇಕು. ಯಾಕಂತ ಅಂದರೆ ರಿಲೇಷನ್ಶಿಪ್ ಅನ್ನೋ ವಿಷಯದಲ್ಲಿ, ಫ್ರೆಂಡ್ಶಿಪ್ ಅಂತ ಅನ್ನೋ ವಿಷಯದಲ್ಲಿ, ಅಥವಾ ಎನಿಥಿಂಗ್, ಸೊ ಅದೆಲ್ಲ ಲೇಬಲ್ ಇಟ್ಕೊಂಡು ಅದರ ಹಿಂದ್ಗಡೆ ಎಲ್ಲೋ ಒಂದು ಕಡೆ ನಮ್ಮ ಮೆಂಟಲ್ ಹೆಲ್ತ್ನ ಕೆಡಿಸುವಂತಹ ಆಕ್ಟಿವಿಟಿ ಆಗ್ತಾ ಇರುತ್ತೆ. ಸೊ ಈ 5 ರೀತಿಯ ಮೈಂಡ್ಸೆಟ್ ವ್ಯಕ್ತಿಗಳಿಂದ ನೀವು ದೂರ ಇದ್ದಿದ್ದೇ ಆದರೆ, ಬೋಲ್ಡ್ ಡಿಸಿಷನ್ ತಗೊಂಡು ನೀವು ದೂರ ಇದ್ದಿದ್ದೇ ಆಗಿದ್ರೆ, ಖಂಡಿತವಾಗಿಯೂ ನಿಮ್ಮ ಲೈಫ್ನಲ್ಲಿ ಚೇಂಜಸ್ ಕಂಡೇ ಕಾಣುತ್ತೆ. ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ಮೆಂಟಲ್ ಹೆಲ್ತ್, ಮೆಂಟಲ್ ಪೀಸ್ ಚೆನ್ನಾಗಿರುತ್ತೆ. ಸೊ ಯಾವ ಈ 5 ಟಾಕ್ಸಿಕ್ ಮೈಂಡ್ಸೆಟ್ ವ್ಯಕ್ತಿಗಳಿಂದ ನೀವು ದೂರ ಇರಬೇಕು? ಫಸ್ಟ್, ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿ, ನಿಮ್ಮನ್ನು ಇನ್ಸಲ್ಟ್ ಮಾಡುವಂತಹ ವ್ಯಕ್ತಿಗಳಿಂದ ಖಂಡಿತವಾಗಿಯೂ ದೂರ ಇರಲೇಬೇಕು. ಫ್ರೆಂಡ್ಶಿಪ್ ಇರಲಿ, ರಿಲೇಷನ್ಶಿಪ್ ಇರಲಿ, ಸೊ ರೆಸ್ಪೆಕ್ಟ್ ಅನ್ನೋದು ಪ್ರೈಮ್ ಇಂಪಾರ್ಟೆಂಟ್, ಬಹು ಮುಖ್ಯವಾಗಿ ಎಲ್ಲರಿಗೂ ಬೇಕೇ ಬೇಕು. ಪ್ರಾಣಿಗಳಿಗೂ ಕೂಡ ರೆಸ್ಪೆಕ್ಟ್ ಇದೆ. ಸೊ ಚಿಕ್ಕ ಮಕ್ಕಳಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತೀವಿ. ಆ್ಯಂಡ್ ನೀವು, ಸೊ ಪ್ರತಿಯೊಬ್ಬ ಮನುಷ್ಯ ಇರಲಿ, ಪ್ರಾಣಿ ಇರಲಿ, ಎಲ್ಲರಿಗೂ ಕೂಡ ಗೌರವ ಅನ್ನೋದು ತುಂಬ ಮುಖ್ಯ. ಆದರೆ ರಿಲೇಷನ್ಶಿಪ್ ಇರಲಿ, ಫ್ರೆಂಡ್ಶಿಪ್ ಇರಲಿ ಅಂತ ಹೇಳಿ ಯಾರೇ ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ತಗೊಂಡಾಗ, ಅಥವಾ ತುಂಬ ಈಸಿಯಾಗಿ ನಿಮ್ಮನ್ನು ಸಲೀಸಾಗಿ ತಗೊಳ್ತಾ ಇದ್ದಾರೆ, ಸುಲಭವಾಗಿ ತಗೊಳ್ತಾ ಇದ್ದಾರೆ, ನಿಮ್ಮನ್ನು ಎಲ್ಲರೆದುರಿಗೆ ಅಥವಾ ಒಬ್ಬರೇ ಇರಬೇಕಾದ್ರೂ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ದಯವಿಟ್ಟು ಆ ವ್ಯಕ್ತಿಗಳಿಂದ ದೂರ ಇರಿ. ಸೊ ಈಗ ನೀವು ಅನ್ಬೋದು, ಫ್ರೆಂಡ್ಶಿಪ್ಪಲ್ಲಿ ಏನು ಕ್ಯಾಶುವಲ್ ಆಗಿ ತಮಾಷೆ ಅಂತ. ಹಾಂ, ತಮಾಷೆ ಓಕೆ, ಆದರೆ ಒಬ್ಬ ವ್ಯಕ್ತಿಗೆ ನಿಮಗೆ ಆ ಮಾತನ್ನು ಆಡಿದರೆ, ಯಾವುದೇ ಮಾತಿರ್ಬೋದು, ಅಥವಾ ನಿಮ್ಮ ಪಾಸ್ಟ್ ರಿಲೇಟೆಡ್ ಇರ್ಬೋದು, ನಿಮ್ಮ ಇನ್ಸೆಕ್ಯೂರಿಟಿ ಮೇಲಿರ್ಬೋದು, ಸೊ ನಿಮಗೆ ಈ ವಿಷಯದ ಬಗ್ಗೆ ಮಾತಾಡಿದಾಗ ನೋವಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ಮಾತಾಡಿ ಎಲ್ಲರೆದುರಿಗೆ, ಅಥವಾ ನೀವು ಒಂಟಿಯಾಗಿದ್ದಾಗ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ ಅಂತ ಅಂದರೆ, ಈ ರೀತಿಯ ಮೈಂಡ್ಸೆಟ್ನ ವ್ಯಕ್ತಿಯನ್ನು ನೀವು ಟಾಲ್ರೇಟ್ ಮಾಡುವಂತಹ ಅಗತ್ಯ ಇಲ್ಲ, ನೀವು ಸಹಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ಸೊ ಏನು ಮಾಡ್ಬೋದು ಹಾಗಾದರೆ? ಸೊ ಡೈರೆಕ್ಟಾಗಿ ನಿಮ್ಮ ಫ್ರೆಂಡ್ ಇರಲಿ ಅಥವಾ ನಿಮ್ಮ ಪಾರ್ಟ್ನರ್ಗಿರಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು, ನಿಮ್ಮ ಈ ತಮಾಷೆ ನಂಗೆ ಇಷ್ಟ ಆಗ್ತಾ ಇಲ್ಲ, ಮನಸ್ಸಿಗೆ ನೋವಾಗ್ತಾ ಇದೆ ಅಂತ. ಎವ್ರಿ ಟೈಮ್ ನೀವು ಜಗಳನೇ ಆಡಬೇಕಂತಿಲ್ಲ, ಪೊಲೈಟ್ ವೇಯಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಯಾವುದೇ ಫ್ರೆಂಡ್ ಇರಲಿ ಅಥವಾ ಪಾರ್ಟ್ನರ್ ಇರಲಿ, ನಿಜವಾಗ್ಲೂ ನಿಮ್ಮ ಖುಷಿಯನ್ನೇ ಬಯಸೋದೇ ಆಗಿದ್ರೆ, ನಿಮ್ಮ ವೆಲ್ ವಿಷರೇ ಆಗಿದ್ರೆ, ಸೊ ಏನು ಮಾಡ್ತಾರೆ ಅಂತ ಅಂದರೆ, ಇನ್ ಫ್ಯೂಚರ್ ಆ ಥರ ಯಾವುದೇ ರೀತಿ ಜೋಕ್ಸ್ನ ಕ್ರ್ಯಾಕ್ ಮಾಡೋದಿರಲಿ, ನಿಮ್ಮನ್ನು ಎಲ್ಲರೆದುರಿಗೆ ಇನ್ಸಲ್ಟ್ ಮಾಡೋದಾಗಲಿ ಮಾಡಲ್ಲ. ನಿಮ್ಮ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲದೆ ಇರುವಂತಹ ವ್ಯಕ್ತಿ ಮತ್ತೆ ಆ ಥರ ಜೋಕ್ಸ್ ಇರ್ಬೋದು, ಇನ್ಸಲ್ಟ್ ಇರ್ಬೋದು, ಎಲ್ಲರೆದುರಿಗೆ ಮಾಡಿದಾಗ ಇಟ್ ಈಸ್ ಹೈ ಟೈಮ್ ನೀವು ಅವರಿಂದ ದೂರ ಇರಬೇಕಾಗತ್ತೆ. ಸೊ ಜಸ್ಟ್ ವಾಕ್ ಅವೇ. ಇಲ್ಲ ಅಂತ ಅಂದರೆ ನಮ್ಮನ್ನೇ ನಾವು ಡೌಟ್ ಪಡೋದಾಗುತ್ತೆ, ಅಥವಾ ನಮ್ಮ ಮೇಲಿನ ನಂಬಿಕೆ ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಫ್ರೆಂಡ್ಶಿಪ್, ಯಾವುದೇ ಒಂದು ರಿಲೇಷನ್ಶಿಪ್ ನಿಮ್ಮ ಮೆಂಟಲ್ ಹೆಲ್ತ್ಗಿಂತ ಇಂಪಾರ್ಟೆಂಟ್ ಅಲ್ಲ. ಸೊ ಸೆಕೆಂಡ್, ಸ್ಟೇ ಅವೇ ಫ್ರಮ್ ಮ್ಯಾನಿಪುಲೇಟರ್ಸ್. ಮ್ಯಾನಿಪುಲೇಟರ್ಸಿಂದ ದೂರ ಇರಿ. ಮ್ಯಾನಿಪುಲೇಟರ್ಸ್ ಅಂತ ಅಂದರೆ ಯಾರು, ಅಥವಾ ಏನು ಮ್ಯಾನಿಪುಲೇಷನ್ ಅಂತ ಅಂದರೆ ಏನು? ಮೇಜರ್ ಆಗಿ ಇದು ರಿಲೇಷನ್ಶಿಪ್ಪಲ್ಲಿ ಆಗ್ತಾ ಹೋಗುತ್ತೆ. ಸೊ ಏನಂತ ಅಂದರೆ, ನೀವು ಯಾವುದೇ ಒಂದು ವ್ಯಕ್ತಿಯ ಜೊತೆ ಯು ಆರ್ ಇನ್ ಅ ರಿಲೇಷನ್ಶಿಪ್, ನೀವು ಮದುವೆ ಆಗಬೇಕು ಅನ್ನೋ ಪ್ಲ್ಯಾನ್ ಇದೆ, ಸರಿ. ಆದರೆ ಆ ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯ ವ್ಯಕ್ತಿನ, ನೀವು ನಿಜವಾಗ್ಲೂ ಆ ಪರ್ಸನ್ ರೈಟ್ ಪರ್ಸನ್ನ ಅಂತ ಸೊ ಹೇಗೆ ಗೊತ್ತಾಗುತ್ತೆ ನಿಮಗೆ? ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯ ಪರಿಚಯ ಆದಮೇಲೆ, ರಿಲೇಷನ್ಶಿಪ್ಪಲ್ಲಿ ಎಂಟರ್ ಆದಮೇಲೆ, ನೀವಾಗಿಲ್ಲ ಅಂತ ಅಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ನೀವು ಬಿಡ್ತಾ ಹೋಗ್ತಾ ಇದ್ದೀರಾ. ಜಸ್ಟ್ ನೀವು ಪೀಪಲ್ ಪ್ಲೀಸರ್ ಆಗ್ತಾ ಇದ್ದೀರಾ ಅಂತ ಅಂದರೆ, ಒಂದು ನಿಮ್ಮ ಇನ್ಸೆಕ್ಯೂರಿಟಿ ಕಾರಣ, ಇನ್ನೊಂದು ಗೊತ್ತೇ ಇಲ್ದಂಗೆ ನೀವು ಮ್ಯಾನಿಪುಲೇಟ್ ಆಗ್ತಾ ಇದ್ದೀರಾ. ಸೊ ಹೇಗೆ? ಚಿಕ್ಕ ವಿಷಯದಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಬಟ್ಟೆ, ಸೊ ಜಸ್ಟ್ ಕ್ಯಾಶುವಲ್ ವೇಯಲ್ಲಿ, ಸೊ ನೀವು ಈ ಕಲರ್ ಬಟ್ಟೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಪಾರ್ಟ್ನರ್ ನಿಮಗೆ ಹೇಳ್ಬೋದು. ಸರಿ, ಇದು ಕ್ಯಾಶುವಲ್, ಎಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದೇ ಇರುತ್ತೆ. ಆದರೆ
ಹೋಗ್ತಾ 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 ನೀವು ತಗೊಳ್ಳುವಂತಹ ಡಿಸಿಷನ್, ನಿಮ್ಮ ಬಿಹೇವಿಯರ್, ನಿಮ್ಮ ಇಮೋಷನ್ಸ್, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲದರ ಮೇಲೆ ಸ್ಲೋಲಿ ಕಂಟ್ರೋಲ್ ಆಗ್ತಾ ಇದೆ, ಕಂಟ್ರೋಲ್ ಬರ್ತಾ ಇದೆ ಅಂತ ಅಂದರೆ ಇಟ್ಸ್ ಹೈ ಟೈಮ್ ಟು ಸ್ಟೇ ಅವೇ ಫ್ರಮ್ ದೋಸ್ ಮ್ಯಾನಿಪುಲೇಟರ್ಸ್. ಸೊ ನೀವು ಯಾವಾಗ ಆ ಮ್ಯಾನಿಪುಲೇಟರ್ಸಿಂದ ದೂರ ಇರ್ತೀರ, ಎಷ್ಟು ಅರ್ಲಿ ಸ್ಟೇಜಲ್ಲಿ ನೀವು ದೂರ ಇರ್ತೀರ ಅಷ್ಟು ನಿಮಗೆ ಒಳ್ಳೆಯದು. ಇಲ್ಲ ಅಂತ ಅಂದರೆ ಇನ್ನೂ ನೀವು ರಿಲೇಷನ್ಶಿಪ್ಪನ್ನು ಮುಂದೋಗಿ ಮದುವೆ ಆಗಿ ಆಮೇಲೆ ನಿಮ್ಗೆ ಗೊತ್ತೇ ಆಗಲ್ಲ ನೀವು ಮ್ಯಾನಿಪುಲೇಟ್ ಆಗ್ತಾ ಇದ್ದೀರಾ ಅಂತ. ಒನ್ಸ್ ಆ ಸೈಕಲ್ ಒಳಗೆ ಬಿದ್ದ ನಂತರ ಏನಾಗುತ್ತೆ, ಅದರಿಂದ ಹೊರಗಡೆ ಬರೋದು ಕಷ್ಟ ಆಗುತ್ತೆ. ಎಲ್ಲಿಯೇ ಆಗಲಿ, ಯಾವುದೇ ವಿಷಯಕ್ಕಾಗಲಿ, ಫ್ರೆಂಡ್ಶಿಪ್ಪಲ್ಲಿರಲಿ, ರಿಲೇಷನ್ಶಿಪ್ಪಲ್ಲಿರಲಿ, ನೀವು ನಿಮ್ಮ ತನ ಬಿಡ್ತಾ ಇದ್ದೀರಾ ಅಂತ ಅಂದರೆ ಎಲ್ಲೋ ಒಂದು ಕಡೆ ನೀವು ಜಸ್ಟ್ ಪೀಪಲ್ ಪ್ಲೀಸರ್ ಆಗ್ತಾ ಇದ್ದೀರಾ. ಜಸ್ಟ್ ನಿಮ್ಮ ಗುರಿ ನಿಮ್ಮ ಪಾರ್ಟ್ನರ್ನ ಪ್ಲೀಸ್ ಮಾಡೋದಷ್ಟೇ ಆಗ್ತಾ ಇದೆ ಅಂತ ಅಂದರೆ ಇದು ಹೆಲ್ದಿ ರಿಲೇಷನ್ಶಿಪ್ನ ಸೈನ್ ಅಲ್ಲ. ಸೊ ಜಸ್ಟ್ ರಿಮೆಂಬರ್, ರಿಯಲ್ ಲವ್ ಏನಿದೆ ಅಥವಾ ರಿಯಲ್ ಪಾಸಿಟಿವ್ ರಿಲೇಷನ್ಶಿಪ್ನ ಸೈನ್ ಏನು ಅಂತ ಅಂದರೆ ಆ ರಿಲೇಷನ್ಶಿಪ್ಪಲ್ಲಿ ನೀವು ನೀವಾಗಿರ್ತೀರ. ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ಕೂಡ ನಿಮ್ಮನ್ನು ನೀವು ಹೇಗಿದ್ದೀರಾ ಹಾಗೆ ಆಕ್ಸೆಪ್ಟ್ ಮಾಡ್ತಾರೆ. ಮೂರನೇದು, ಗಾಸಿಪ್ ಮಾಡುವಂತಹ ವ್ಯಕ್ತಿಗಳಿಂದ ದಯವಿಟ್ಟು ದೂರ ಇರಿ. ಬಿಕಾಸ್ ಗಾಸಿಪ್ ಮಾಡೋದು, ಬೇರೆಯವರಲ್ಲಿ ಫಾಲ್ಟ್ ಹುಡ್ಕೋದು, ಸೊ ಅದೇ ರೀತಿಯ ವ್ಯಕ್ತಿಗಳ ಜೊತೆ ನಿಮ್ಮ ಒಡನಾಟ ಇದೆ ಅಂತ ಅಂದರೆ ನಿಮಗೆ ಗೊತ್ತಿಲ್ಲದೆ ನೀವು ಕೂಡ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲೂ ಎಲ್ಲರಲ್ಲೂ ಕೂಡ ಫಾಲ್ಟ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆದ ಕಾರಣ ಎನರ್ಜಿ ಇಸ್ ಕಾಂಟೇಜಿಯಸ್. ನೀವು ಯಾವ ಎನರ್ಜಿಯ ಪರ್ಸನ್ ಜೊತೆ ಕೂತಿರ್ತೀರ ಆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಆ ಎನರ್ಜಿ ನೀವು ಗೊತ್ತೇ ಇಲ್ದಂಗೆ ಅಬ್ಸಾರ್ಬ್ ಮಾಡ್ತಾ ಇರ್ತೀರ. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ವ್ಯಕ್ತಿ ನಿಮ್ಮ ಮುಂದೆ ಕೂತು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ, ನಿಮ್ಮ ಮುಂದೆ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆನೇ ಗಾಸಿಪ್ ಮಾಡಲ್ಲ ಅಥವಾ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಬೇರೆಯವ್ರ ಮುಂದೆ ಮಾತಾಡಲ್ಲ ಅಂತ ಏನು ಗ್ಯಾರಂಟಿ? ನಿಮ್ಮ ಎದುರುಗಡೆ ಒಂದು ರೀತಿ ಅಥವಾ ನಿಮ್ಮ ಬೆನ್ನ ಹಿಂದೆ ಇನ್ನೊಂದು ರೀತಿ ಗಾಸಿಪ್ ಮಾಡೋವಂಥ ವ್ಯಕ್ತಿಗಳಿಂದ ನೀವು ಎಷ್ಟು ದೂರ ಇರ್ತೀರೋ ನಿಮ್ಮ ಮೆಂಟಲ್ ಹೆಲ್ತು ಚೆನ್ನಾಗಿರುತ್ತೆ, ನಿಮ್ಮ ಎನರ್ಜಿ, ನಿಮ್ಮ ಆರಾ ಪಾಸಿಟಿವ್ ಆಗಿರುತ್ತೆ. ನಾಲ್ಕನೇದಾಗಿ, ನಿಮ್ಮ ಸಕ್ಸಸ್ನ ಅಥವಾ ನಿಮ್ಮ ಖುಷಿಯನ್ನು ಸಹಿಸದೆ ಇರುವಂತಹ ವ್ಯಕ್ತಿಗಳ ಜೊತೆ ಒಡನಾಟ ಕಮ್ಮಿ ಇದ್ದಷ್ಟು ಒಳ್ಳೆಯದು. ಅಂದರೆ ಸೊ ನಾವೆಲ್ಲರೂ ಕೂಡ ಡಿವೈನ್ ಬೀಯಿಂಗ್ಸ್, ನಮ್ಮೆಲ್ಲರಲ್ಲೂ ಕೂಡ ಇಂಟೆಲಿಜೆನ್ಸ್ ಇದ್ದೇ ಇದೆ. ಎದುರಿಗಿಡುವಂಥ ವ್ಯಕ್ತಿ ನಿಜವಾಗ್ಲೂ ನಮ್ಮ ಖುಷಿಯಲ್ಲಿ ಖುಷಿ ಪಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದು ಜೆನ್ಯೂನ್ ಆಗಿ ಗೊತ್ತಾಗೇ ಆಗುತ್ತೆ ನಮಗೆ. ಸೊ ಆದಷ್ಟು ಅಂತಹ ವ್ಯಕ್ತಿಗಳ ಜೊತೆ ಓವರ್ ಶೇರ್ ಮಾಡೋದು ಅಥವಾ ತುಂಬ ಜಾಸ್ತಿ ಒಡನಾಟ, ತುಂಬ ಶೋ ಆಫ್ ಮಾಡೋಕ್ಕಿಂತ ಆದಷ್ಟು ಅಂಥ ವ್ಯಕ್ತಿಗಳ ಜೊತೆ ಒಡನಾಟ ಎಷ್ಟು ಬೇಕೋ ಅಷ್ಟೇ ಇದ್ದರೆ ಒಳ್ಳೆಯದು. ಯಾಕೆಂದರೆ ಸಮ್ಟೈಮ್ಸ್ ನಿಮ್ಮ ಗುರಿಯನ್ನು ಡೈವರ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ಒಳಗಡೆ ಇರುವಂತಹ ಎನರ್ಜಿಯನ್ನು ಡ್ರೈನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಐದನೇದಾಗಿ, ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಮನಸ್ಸಾಕ್ಷಿ ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಒಪ್ಪುತ್ತಾ ಇಲ್ಲ. ಸೊ ಯಾಕೋ ಮನಸ್ಸು ಬೇಡ ಅನಿಸ್ತಾ ಇದೆ, ಇದು ಸರಿಯಲ್ಲ, ಬೇಡ ಅನಿಸ್ತಾ ಇದೆ. ಬಟ್ ಆ ಕೆಲಸವನ್ನು ನಿಮ್ಮ ಫ್ರೆಂಡ್ ಇರಲಿ ಅಥವಾ ನಿಮ್ಮ ಪಾರ್ಟ್ನರ್, ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರ್ ಮಾಡಲಿಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲ, ನೀವು ಡೈರೆಕ್ಟಾಗಿ ಹೇಳ್ತೀರಾ, ಇಲ್ಲ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ನಾನು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳಿದ್ರಿ. ಅದು ಹೆಲ್ಪೇ ಇರ್ಬೋದು, ಎನಿಥಿಂಗ್, ಯಾಕೋ ಮನಸ್ಸಿಗೆ ಸರಿ ಅನ್ನಿಸ್ತಾ ಇಲ್ಲ. ಸೊ ನೀವು ಹೇಳಿದ್ರಿ, ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿದ್ರಿ ಇಷ್ಟ ಇಲ್ಲ ಅಂತ. ಆ ಟೈಮಲ್ಲಿ ನಿಮ್ಮ ಫ್ರೆಂಡ್ ಇರಲಿ, ನಿಮ್ಮ ಪಾರ್ಟ್ನರ್ ಇರಲಿ, ಅವತ್ತು ನಾನು ನಿಂಗೆ ಅಷ್ಟು ಹೆಲ್ಪ್ ಮಾಡಿದೆ, ಇಷ್ಟು ಹೆಲ್ಪ್ ಮಾಡಿದೆ, ನಿಂಗೆ ಸಪೋರ್ಟ್ ಮಾಡಿದೆ, ನಾನು ನಿನ್ನ ಜೊತೆಗೆ ನಿಂತೆ, ಹಾಗೆ ಮಾಡಿದೆ, ಇಷ್ಟೆಲ್ಲ ಫೇವರ್ ಮಾಡಿದೆ, ಬಟ್ ನನಗೋಸ್ಕರ ನೀನು ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅಂದರೆ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಏನನ್ನ ಯೂಸ್ ಮಾಡಿ, ಯಾವುದೋ ಒಂದು ಟೈಮಲ್ಲಿ ಮಾಡಿದಂತಹ ಹೆಲ್ಪ್ ಇರ್ಬೋದು, ಸಪೋರ್ಟ್ ಇರ್ಬೋದು, ಅದನ್ನು ಒಂದು ರೀತಿ ಬ್ಲ್ಯಾಕ್ ಮೇಲ್ ಆಗಿ ಯೂಸ್ ಮಾಡ್ತಾ ಇದ್ದಾರಂತೆ. ರಿಮೆಂಬರ್, ಅವ್ರು ಮಾಡಿರುವಂಥದ್ದು ಹೆಲ್ಪ್ ಅಲ್ಲ, ಇಟ್ ಈಸ್ ಆಲ್ಸೋ ಮ್ಯಾನಿಪುಲೇಷನ್. ಅಂತ ಅಂದರೆ ನಿಮ್ಮ ಬಿಹೇವಿಯರನ್ನು, ನಿಮ್ಮನ್ನು ಸೈಕಲಾಜಿಕಲಿ ಕಂಟ್ರೋಲ್ ಮಾಡುವಂತಹ ಟೂಲ್ ಅದು. ಸೊ ಅಂತಹ ಫ್ರೆಂಡ್ಶಿಪ್ಪಿಂದ, ಅಂತಹ ರಿಲೇಷನ್ಶಿಪ್ಪಿಂದ ಆದಷ್ಟು ದೂರ ಇರಿ. ಸೊ ಈಗ ಸಡನ್ನಾಗಿ ನಂಗೊಂದು ಕೋಟ್ ನೆನಪಾಯಿತು. ಚೂಸ್ ಪೀಪಲ್ ಲೈಕ್ ಡೀಪ್ ಬ್ರೆತ್, ನಾಟ್ ಲೈಕ್ ಹೋಲ್ಡಿಂಗ್ ಯುವರ್ ಬ್ರೆತ್. ಅಂದರೆ ಯಾವುದೇ ಇರಲಿ, ಫ್ರೆಂಡ್ಶಿಪ್ ಇರಲಿ, ರಿಲೇಷನ್ಶಿಪ್ ಇರಲಿ, ಅದು ಡೀಪ್ ಬ್ರೀದಿಂಗ್ ಥರ ಎಕ್ಸ್ಪೀರಿಯನ್ಸ್ ಆಗಬೇಕು. ನೀವು ಡೀಪ್ ಬ್ರೀತ್ ತೊಗೊಂಡಾಗ ಹೇಗಿರುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ? ಸೊ ಅಂದರೆ ಹಾಯ್ ಅನಿಸ್ತಾ ಇರಬೇಕು, ನಿಮ್ಮ ಮನಸ್ಸಿಗಿರಲಿ, ನಿಮ್ಮ ಬಾಡಿಗಿರಲಿ, ನಿಮ್ಮ ಇಮೋಷನ್ಸ್ ಇರಲಿ, ಖುಷಿಯಾಗಿರಬೇಕು. ಸೊ ನಿಮ್ಮ ಫ್ರೆಂಡ್ಶಿಪ್ ಇರಲಿ, ರಿಲೇಷನ್ಶಿಪ್ ಇರಲಿ, ಹೆಂಗಿರಬೇಕು ಅಂತ ಅಂದರೆ ಪಾಸಿಟಿವಿಟಿಯಿಂದ ತುಂಬಿರಬೇಕು, ಖುಷಿ ಅನಿಸ್ತಾ ಇರಬೇಕು. ಅದೇ ನೀವು ವೆನ್ ಯು ಹೋಲ್ಡ್ ಯುವರ್ ಬ್ರೆತ್ ಅಥವಾ ನೀವು ಯಾವಾಗ ಉಸಿರನ್ನ ಹೀಗೆ ಮೂಗನ್ನು ಗಟ್ಟಿ ಹಿಡ್ಕೊಂಡಾಗ ಉಸಿರು ಕಟ್ಟೋ ಅಂಥ ವಾತಾವರಣ ಆಗುತ್ತೆ. ಸೊ
ಯಾವುದೇ ಫ್ರೆಂಡ್ಶಿಪ್ ಇರಲಿ, ರಿಲೇಷನ್ಶಿಪ್ ಇರಲಿ, ನಿಮ್ಮ ಉಸಿರು ಕಟ್ಟೋ ಹಾಗೆ ಇರಬಾರ್ದು. ಸೊ ಆದ ಕಾರಣ ನಿಮ್ಮ ಎನರ್ಜಿ ತುಂಬ ಪ್ರೀಷಿಯಸ್. ನೀವು ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋದು ಮುಖ್ಯ. ನಿಮಗಿಂತ, ನಿಮ್ಮ ಮೆಂಟಲ್ ಹೆಲ್ತ್ಗಿಂತ, ನಿಮ್ಮ ಖುಷಿಗಿಂತ, ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ಖುಷಿಗಿಂತ, ನಿಮ್ಮ ಸ್ಮೈಲ್ಗಿಂತ ಯಾವ ರಿಲೇಷನ್ಶಿಪ್ಪು ಇಂಪಾರ್ಟೆಂಟ್ ಅಲ್ಲ, ಯಾವ ಫ್ರೆಂಡ್ಶಿಪ್ಪು ಇಂಪಾರ್ಟೆಂಟ್ ಅಲ್ಲ. ಪ್ಲೀಸ್ ಗಿವ್ ಇಂಪಾರ್ಟೆನ್ಸ್ ಟು ಯೋರ್ ಸೆಲ್ಫ್. ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಿ. ನಿಮಗೆ ನೀವು ಆ ರೆಸ್ಪೆಕ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡಿ ದ ವೇ ಯು ಆರ್. ನಿಮ್ಮ ಪಾಸ್ಟ್ ಹೇಗೆ ಇರಲಿ, ನಿಮ್ಮ ಪ್ರೆಸೆಂಟ್ ಹೇಗೆ ಇರಲಿ, ಅದು ಎನಿಥಿಂಗ್, ಯಾವುದೇ ಇನ್ಸೆಕ್ಯೂರಿಟಿ ಇರಲಿ, ಆಕ್ಸೆಪ್ಟ್ ಮಾಡಿ. ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡಿ. ಸೊ ದ್ಯಾಟ್ ಎಲ್ಲೋ ಒಂದು ಕಡೆ ನಮ್ಮ ಇಮೋಷನ್ಸ್ನ ಫುಲ್ಫಿಲ್ ಮಾಡಲಿಕ್ಕೆ ಅಥವಾ ನಮ್ಮ ಇನ್ಸೆಕ್ಯೂರಿಟಿಯನ್ನು ಫುಲ್ಫಿಲ್ ಮಾಡಲಿಕ್ಕೆ ಯಾವುದೇ ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ಪನ್ನು ಅಟ್ರ್ಯಾಕ್ಟ್ ಮಾಡೋ ಹಾಗೆ ಆಗದೇ ಇರಲಿ. ಒಳ್ಳೆಯ ರಿಲೇಷನ್ಶಿಪ್ಪನ್ನೇ ನಾವು ಅಟ್ರ್ಯಾಕ್ಟ್ ಮಾಡೋ ಹಾಗೆ ಆಗಲಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.